ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿರಿ ನಾನು ತಕ್ಕ ಮಾಡಿ ತೋರ್ಸ್ಲತ್ತೀನಿ ನಿಮ್ಗೆ. ಒಂದು 3 ಮಾನ್ಕೆ ತೊಗೊಂಡೀನಿ, ಜವಾರಿ ಮಾನ್ಕೆ ಅವ ನೋಡಿರಿ. ನಮ್ಮದೇ ಗಾರ್ಡನ್ದಾಗ ಅಂತ ಹಚ್ಚಿನ ಗಿಡ ಅದ. ಒಂದು 3 ಮಾನ್ಕೆ ತೊಗೊಂಡು ಸಿಪ್ಪಿಸ್ಲಾರ್ದೇ ಅಂತ ಚೆಂದಾಗಿ ತುರ್ಕೊಲತ್ತೀನಿ ನೋಡಿರಿ. ಇತ್ತಕ್ಕಿಂದ ಯಾವ ಊಟ ಮಾಡ್ಲಿಕ್ಕೆ ಹೋದ್ರಿಂದ ಬ್ಯಾಸ್ಗಿಂದಾಗ ಏನು ಸೇರಲ್ಲ, ಏನಿಲ್ಲ ಎಂದ ಸ್ವಲ್ಪ ಒಳ್ಳೆ ಕಾಂಬಿನೇಷನ್ ಎಂದ ಎಲ್ಲ ನಾಷ್ಟದ ಕೂಡ ರೊಟ್ಟಿ ಚಪಾತಿ ಕೂಡ ಎಲ್ಲದ್ರ ಕೂಡ ನಡೀತದೆ. ಒಂದು 3 ಮಾನ್ಕೆ ತೊಗೊಂಡು ಸ್ವಲ್ಪ ಸಿಪ್ಪಿಸಿಲಾರ್ದೆ ಚೆನ್ನಾಗಿ ಅಂತ ತುರ್ಕೋಬೇಕು ನೋಡ್ರಿ. ಮೊದಲು ಇದಕ್ಕೆ ಸಾಮಾನು ನೋಡಿರಿ ಏನೇನು ಬೇಕು ಅಂಥೇಳಿ ಹಿಂಗೆ ತೊಗೊಂಡೀನಿ. ಸ್ವಲ್ಪ ಮೆಣಸು, ಲವಂಗು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, 1 ಸ್ಪೂನು ಧನಿಯಾ, ಆಮೇಲೆ ಸಾಸಿವೆ, ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೀನಿ ನೋಡಿರಿ. ಗುಂಟ್ರು ಮೆಣಸಿನ್ಕಾಯಿ, ಆಮೇಲೆ ಒಂದು ಹಂಚಿಟ್ಟು ಸ್ವಲ್ಪ 1 ಸ್ಪೂನ್ ಆಗೋದು ಎಣ್ಣೆ ಹಾಕೀನಿ. ಆಮೇಲೆ ಇವೆಲ್ಲ ಏನೇನು ಐಟಮ್ನ ಹೇಳ್ಕೊಟ್ಟೀನಿ ನೋಡಿರಿ. ಧನಿಯಾ, ಜೀರಿಗೆ, ಮೆಂತ್ಯ, ಹಿಂಗು ಇವೆಲ್ಲ ಸ್ವಲ್ಪ ಚೆನ್ನಾಗಿ ಇದು ಎಣ್ಣೆದಾಗೆ ಚೆಂದ ಎಲ್ಲ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಲ್ಲ ಒಟ್ಟಿಗೆ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಮೆಣಸಿನ್ಕಾಯಿನೂ ಇದು ತೆಕ್ಕೊಂಡು ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಮತ್ತು ಹೊತ್ತೋಗೋ ಚಾನ್ಸಸ್ ಇರ್ತದೆ. ಸ್ವಲ್ಪ ನಿಧಾನ ಉರಿ ಗ್ಯಾಸ್ ಬಂದ್ ಮಾಡಿ ಅನ್ನೋದು ನಾವು ಮೆಣಸಿನ್ಕಾಯಿ ಏನವ ನೋಡಿರಿ, ಬ್ಯಾಡಗಿ ಮೆಣಸಿನ್ಕಾಯಿ ಚೆಂದ ಹುರ್ಕೋಬೇಕು. ಆಮೇಲೆ ಇವೇನು ಎಲ್ಲ ಮಸಾಲ ಏನಾದ್ರು ಮಿಕ್ಸಿದಾಗ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಇದನ್ನು ಮಾನ್ಕೆ ತುರಿದು ಇಟ್ಕೊಂಡಿದ್ದೇವೆ ನೋಡಿರಿ. ಅದ್ರದಾಗಿಂದ ಸೇರಿಸ್ಕೊಂಡು 1 ಸ್ಪೂನ್ ಆಗಂದ್ರೆ ಅರಿಶಿಣ, ಆಮೇಲೆ ಅದು ಮಸಾಲ, ಉಪ್ಪು ಇವೆಲ್ಲ ಹಾಕಿ ಸಖತ್ ಹತ್ತೊಂದು ನೋಡಿರಿ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ರುಚಿ ತಕ್ಕಷ್ಟು ಅನ್ನೋದು ಖಾರ ಉಪ್ಪಿಂದ ಸೇರಿಸ್ಕೊರಿ. ಸ್ವಲ್ಪ ಚೆನ್ನಾಗಿ ಕೆಳಗ ಮೇಲೆ ಮಾಡ್ಕೋಬೇಕು ನೋಡಿರಿ. ಯಾವ್ಯಾವುದು ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಚೆಂದ ಕೆಳಗ ಮೇಲೆ ಮಾಡ್ಕೋಬೇಕು. ಮೊದಲೆಲ್ಲ ಉಪ್ಪು ಖಾರ ಹೊಂದ್ಕೋತದೆ. ಆಮೇಲೆ ನಾವು ಬೇಕಾದ್ರೆ ಒಂದು ಅರ್ಧ ಬಟ್ಟಲು ಎಣ್ಣೆ ತೊಗೊಂಡಿನಿ, ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಬರೋವರೆಗೂ. ಆಮೇಲೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ನೋಡಿರಿ. ಬೆಳ್ಳುಳ್ಳಿನೂ ಸ್ವಲ್ಪ ಹಾಕಿದ್ರೆ ಫ್ಲೇವರ್ ಚೆಂದ ಕೊಡ್ತದೆ. ಕೆಲವೊಬ್ಬರು ಬೆಳ್ಳುಳ್ಳಿ ಹಾಕಲ್ಲ, ಏನಿಲ್ಲ. ತಕ್ಕಿಗೆ ನಾ ಬೆಳ್ಳುಳ್ಳಿ ಹಾಕಿ ತೋರ್ಸ್ಲತ್ತೀನಿ ನೋಡಿರಿ. ಈ ನಾ ಹೇಳ್ಕೊಟ್ಟಿನ ಪದ್ಧತಿಲಿಂದ ನೀವು ಮಾಡ್ರಿ ಅಂದ್ರೆ ತಕ್ಕ ಹೆಂಗೆ ಆಗ್ತದೆ, ಬೆಸ್ಟ್ ಆಗ್ತದೆ ನೋಡಿರಿ. 1 ವರ್ಷನೂ ಇಡ್ಬೋದು. ನಾವು ಸ್ವಲ್ಪ ಮಾಡಿದ್ರೆ 1 ತಿಂಗಳದಾಗ ಖಾಲಿನೂ ಆಗ್ಬೋದು. ಇದೇನು ಎಲ್ಲ ಸೇರಿಸಿ ಇಟ್ಕೊಂಡಿನಿ ನೋಡಿರಿ. ಇದು ಎಣ್ಣೆ ಎಲ್ಲ ಪದಾರ್ಥ ಎಲ್ಲ ಇದು ಮಾಡ್ಕೊಂಡು ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಳಗ ಮೇಲೆ ಮಾಡ್ಕೊಂಡು ಸಖತ್ ಹತ್ತು. ಸಣ್ಣವರು ದೊಡ್ಡವರು ನಾಷ್ಟದ ಕೂಡ ರೊಟ್ಟಿ ಚಪಾತಿ ಅನ್ನೋದು ಕೂಡ ದೋಸೆ ಕೂಡ ಎಲ್ಲದ್ರ ಸರಿ ಸಖತ್ ಹತ್ತು ನೋಡಿರಿ. ಈ ಮಾನ್ಕೆ ಸೀಸನ್ ಅದ. ನೀವು ಈ ಥರಲಿಂದ ಮಾಡಿರಿ ಮನೆಯಾಗ ಮಸ್ತ್ ಹತ್ತದ. ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ತಕ್ಕಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಮತ್ತೆ ಭೇಟಿಯಾಗರಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಾಗ ವೀಕ್ಷಕರೇ. ಥ್ಯಾಂಕ್ ಯು, ಬಾಯ್.